ಎಲ್ಲ ಬ್ಯಾಡ್ಮಿಂಟನ್ ಆಡ್ಬಿಟ್ಟು ಕಾಫಿ ಕುಡಿತಾ ಇದ್ದೀವಿ. ಜಾಲಿ ಜಾಲಿ ಲೈವ್ ಇಷ್ಟ ಬಟ್ ಬಂದ್ರು ಇಲ್ಲೇ ಇದ್ದಾರೆ. A few minutes later. ಸೊ ಇದೊಂದು ಕೊಟ್ಬಿಡಿ. ಯಾವುದು ಇದು ಕೆಳಗಡೆ ಇದೆಯಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಿಸ್ಕೆಟ್ ಒಂದು ಕೊಡಿ ಇವತ್ತಿನ ಅಷ್ಟೇ. ಸೊ ಗೈಸ್ ನಾವಿವಾಗ ಕಾಫಿ ಕುಡ್ದಾಯ್ತು. ನೋಡಿರ್ಬೋದು ನಮ್ಮ ಬ್ಯಾಟ್ಸ್ಮನ್ ಸ್ಕ್ವಾಡ್ ಎಲ್ಲ ಮಾತಾಡಿದ್ರು. ಇವತ್ತು ಆಟ ಹೆಂಗಿತ್ತು ಅಂತ ನಮ್ಮ ಗಾಡ್ ಫಾದರಿಗೆ ಕೇಳೋಣ. ಹೆಂಗಿತ್ತು ಪಾಪ ಇವತ್ತು? ಇಲ್ಲ, ಭಾರಿ ಡಲ್ ಇದೀನಿ ನಾನೇ. ಡಲ್ ಇದ್ಮೇಲೆ ಆಟ ಇನ್ನಂಗೆ ಭಾಳ ಸ್ಟ್ರಾಂಗ್ ಇರುತ್ತೆ. ತಲೆನೋವು ಗೈಸ್ ಅದು ಡಲ್ ಇರೋದಲ್ಲ, ನಾವು ಡಲ್ ಮಾಡಿಸಿರೋದು. ಹೊಡೆದು ಒಂದು ಗೆದ್ದಿಲ್ಲ ಅವರು ಇವತ್ತು. ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ, ಆಟ ಆಡೋಕ್ಕಾಗಿಲ್ಲ, ಸುಸ್ತಾಗ್ಬಿಟ್ಟಿದೆ, ತಲೆನೋವು ಯಾಕೋ. ನನಗೂ ಫುಲ್ ಬಾಡಿ ಪೇನ್ ಇತ್ತು. ನೆನ್ನೆ ನೋಡಿರ್ತೀನಿ, ಆದರೂ ಆಡಿದ್ದೀನಿ, ಎಲ್ಲ ಗೆದ್ದಿದ್ದೀನಿ. ಇದು ಒಂದು ಟೀಮ್ ಸ್ಪಿರಿಟ್ ಅಥವಾ ಮೋಟಿವೇಶನ್ ಅಥವಾ ಸೆಲ್ಫ್ ಮೋಟಿವೇಶನ್ ಅಂತೆಲ್ಲ ಈ ಥರ ಇರಬೇಕು. ನೀವು ಸ್ವಲ್ಪ ಹುಷಾರಿಲ್ಲ ಅಂತ ಆಡಿಲ್ಲ ಅಂತಂದರೆ ಹೆಂಗೆ ಹೇಳಿದ್ದು? ಈಗ ಒಂದೇ ಥರ ಮನುಷ್ಯ ಅಂದಮೇಲೆ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತದೆ. ಇವತ್ತಿದ್ದಾಟ ನಾಳೆ ಇರಲ್ಲ, ನಾಳೆ ಇದ್ದಿದ್ದಾಟ ನಾಡ್ದಿರಲ್ಲ. ವೇರಿಯೇಷನ್ ಇರುತ್ತೆ, ಸೋಲು ಗೆಲುವು ಎಲ್ಲವನ್ನು ಸಮಾನವಾಗಿ ತಾಣ್ತಾ ಆಡ್ತಾ ಖುಷಿಯಾಗಿ ಆಡ್ತಾ ಇರಬೇಕಷ್ಟೇ. ನಿತ್ಯ ಆಟದ ಮಜಾ ಅಂದರೆ ಅಷ್ಟೇ. ಅಯ್ಯೋ ಹೋಗ್ಲಿ ಬಿಡಿ, ನೋಡೋಣ ನಾಳೆ ಹೆಂಗೆ ಬರುತ್ತೆ ಆಟ ಅಂತ. ಸೊ ಇವಾಗ ಶಾಪಿಂಗ್ ಮಾಡಿ ಕಾಲೇಜಿಗೆ ಹೋಗಬೇಕು. ಸೊ ಬನ್ನಿ ಹೋಗೋಣ. 1 hour later. ಸೊ ಗೈಸ್ ಇವಾಗ ನಾನು ಮನೆಗೆ ಬಂದು ರೆಡಿ ಆಗಿದ್ದೀನಿ. ಫಾರ್ಮಲ್ಸ್ ಹಾಕೋತಿದ್ದೀನಿ. ಕಾಲೇಜ್ ಟೈಮ್ ಆಗಿದೆ. ಸೊ ಬನ್ನಿ ಕಾಲೇಜಿಗೆ ಹೋಗೋಣ. ಔಟ್ಫಿಟ್ ಹೆಂಗಿದೆ ರೇಟ್ ಮಾಡಿ. ಸೊ ಬನ್ನಿ, ಟೈಮ್ ಆಗಿದೆ, ಕಾಲೇಜಿಗೆ ಹೋಗಬೇಕು. ಕಾಲೇಜಿಗೆ ಹೋಗಿ ಸಿಗ್ತೀನಿ. ಸೊ ಗೈಸ್ ನೋಡ್ಬೋದು, ಇವಾಗ ಕ್ಲಾಸಿಗೆ ಬಂದಿದ್ದೀನಿ. ಕ್ಲಾಸ್ ಫುಲ್ ಸೈಲೆಂಟ್ ಆಗಿದೆ. ಜೋರಾಗಿ ಮಾತಾಡಿದ್ರೆ ಹೊಡೆದ್ಬಿಡ್ತಾರೆ ಫ್ರೆಂಡ್ಸ್ ಎಲ್ಲ. ಸೊ ಅದಕ್ಕೆ ಕ್ಲಾಸಿಗೆ ಬಂದು ವ್ಲಾಗ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಯಾವ ಡಿಪಾರ್ಟ್ಮೆಂಟ್ ಇದೆ ಏನು ಅಂತ ಹೇಳ್ತೀನಿ. ಸೊ ಇವಾಗ ಹೋಗೋಣ ಬನ್ನಿ, ಕ್ಲಾಸ್ ಶುರು ಆಗುತ್ತೆ. ಗೈಸ್ ಇವಾಗ ನಾವು ಡಿಪಾರ್ಟ್ಮೆಂಟ್ಗೆ ಬಂದಿದ್ದೀನಿ. ಸೊ ನಾವೇ ಪೇಷಂಟ್ ಆಗಬೇಕಂತ. ಇವಾಗ ನಾವೇ ಪೇಷಂಟ್ ನಾವೇ ಕ್ಲಿನಿಷಿಯನ್ ಆಗಿ ಟೆಸ್ಟ್ ಮಾಡಬೇಕಂತ. ಸೊ ನಾನು OP ಕಾರ್ಡ್ ರೆಫರ್ ಮಾಡ್ಕೊಂಡು ಹೋಗ್ತಿದ್ದೀನಿ OMR ಡಿಪಾರ್ಟ್ಮೆಂಟಿಗೆ. ಸೊ ಬಂದು ಹೋಗೋಣ, ಹೋಗಿ ಮಾಡಿಸ್ಕೊಂಬರೋಣ. Five minutes later. ಕ್ಲಾಸ್ 3 ಹಿಂದೆ ಟಚ್. ಸೊ ಇವಾಗ ಕ್ಲಾಸ್ ಆಯ್ತು ನಂದು. ನೀವು ನೋಡಿರ್ಬೋದು, ಒಂದು ಚಿಕ್ಕ ಕ್ಲಿಪ್ ಹಾಕಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ನಂದು ಎಕ್ಸಾಮಿನೇಷನ್ ತೊಗೊಂಡ್ರು. ಸೊ ಇವಾಗೆಲ್ಲ ಆಗಿ ಮನೆಗೆ ಹೋಗ್ತಾ ಇದ್ದೀನಿ. ಸಖತ್ ಬಿಸಿಲಿದೆ ಇವತ್ತು. ನೋಡೋಣ ಏನಾಯ್ತು. ಬಟ್ ಇವತ್ತು ಡೇ ತುಂಬ ಚೆನ್ನಾಗಿತ್ತು ಗೈಸ್. ಎಂಜಾಯ್ ಮಾಡಿದ್ವಿ PhD ಡಿಪಾರ್ಟ್ಮೆಂಟಲ್ಲಿ. ಸುಮ್ಮನೆ ಕೆಲಸ ಇಲ್ಲ ಅಂತ PhD ಒಳ್ಳೆ ಮಜಾ ಬರುತ್ತೆ, ಎಷ್ಟೊಂದು ಕಲಿಯೋಕ್ಕಿರುತ್ತೆ. ಸೊ ನಮ್ಮ ಕಾಲೇಜಲ್ಲಿ ನೋಡಿ ಪಾರ್ಕಿಂಗ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಸೋಗೆ ಏನೋ ಇದು ಮಾಡ್ತೀವಿ ಅಂತ. ಸೊ ಪಾರ್ಕಿಂಗ್ ಚೇಂಜ್ ಮಾಡಿಬಿಟ್ಟಿದ್ದೀವಿ, ಇಲ್ಲಿ ನಿಲ್ಲಿಸ್ತೀವಿ ಬೈಕೆಲ್ಲ. ಸೊ ಇವಾಗ ಬನ್ನಿ ಮನೆಗೆ ಹೋಗೋಣ ಅಷ್ಟೇ. ಸೊ ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ. ಸಖತ್ ಬಿಸಿಲಿತ್ತು, ಸುಸ್ತಾಯಿತು. ಇವಾಗ ಏನಿಲ್ಲ, ಸ್ವಲ್ಪ ಊಟ ಮಾಡಬೇಕು, ತುಂಬ ಸುಸ್ತಾಗ್ತಿದೆ. ಬೆಳಿಗ್ಗೆ ತಿಂಡಿನೂ ಅಷ್ಟಿಂದ ತಿಂದಿರಲಿಲ್ಲ. ಇದಾದಮೇಲೆ ಸ್ವಲ್ಪ ಪ್ರಾಜೆಕ್ಟ್ ಬರೆಯೋಕ್ಕಿದೆ. ಪ್ರಾಜೆಕ್ಟ್ ಸ್ವಲ್ಪ ವರ್ಕ್ ಕೊಟ್ಟಿದ್ದಾರೆ, ಅದಿದೆ. ಅದು ಬಿಟ್ಟರೆ ನೋಡೋಣ ಇನ್ನೇನು ಕೆಲಸ ಇದೆ ಅಂತ. ಸೊ ಬನ್ನಿ ಹೋಗೋಣ. ಇವಾಗ ಫ್ರೆಶ್ ಅಪ್ ಆಗಬೇಕು. 1 hour later. ಗೈಸ್ ಇವಾಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಲ್ಲ. ಸೊ ಇವಾಗ ಗಾರ್ಡನಲ್ಲಿ ಅಪ್ಪ ಏನೋ ಕೆಲಸ ಮಾಡ್ತಿದ್ದಾರೆ. ಸೊ ನೋಡೋಕೆ ಹೋಗ್ತೀವಿ. ಅವರೆಕಾಯಿನ ಬಿಡಿಸ್ತಿದ್ದಾರೆ. ಸೊ ಬನ್ನಿ ನಾವು ಹೋಗಿ ಸ್ವಲ್ಪ ಹೆಲ್ಪ್ ಮಾಡೋಣ. ಹೆಲ್ಪ್ ಅಂದರೆ ವ್ಲಾಗ್ ಮಾಡೋಣ ಅಷ್ಟೇ, ಇನ್ನೇನಿಲ್ಲ. ಅವರೆಕಾಯಿ ಕೊಯ್ತಾ ಇದ್ದೀನಿ. ಬಲ್ತಿರೋಂಥ ಅವರೆಕಾಯಿ ನಮ್ಮದೇ ಆದ ಗಾರ್ಡನ್ನಲ್ಲಿ ಬೆಳೆದಿದ್ದ ಕಷ್ಟಪಟ್ಟು ಬೆಳೆದಿರೋ ಅಂಥ ಅವರೆಕಾಯಿ. ಬನ್ನಿ ಗೈಸ್, ಕಷ್ಟಪಟ್ಟು ಅವರೆಕಾಯಿ ಸೊಗಡು ನೋಡೋಣ. ತೋರಿಸು ಕರೆಕ್ಟಾಗಿ. ನಾನು ಬಿಡಿಸ್ಬೋದಾ ಸ್ವಲ್ಪ? ಹಾಂ ನಾನು ಬಿಡಿಸ್ಬಾ ಪ್ಲೀಸ್. ಬರ್ತೀನಿ ಅಲ್ಲಿ. ಬದನೆಕಾಯಿ ಇರಲಿ, ಫಸ್ಟ್ ನಾನು ಅವರೆಕಾಯಿ ಬಿಡಿಸ್ತೀನಿ ಒಂದೆರಡು ಪ್ಲೀಸ್. ಬಲ್ತಿರೋ ನೋಡಿ ಬಿಡಿಸ್ಬೇಕು. ನೀವೇ ಬಿಡಿಸತ್ಲೆ, ಈಗ ವಿಡಿಯೋ ಮಾಡ್ತೀನಿ. ಒಂದು ನಿಮಿಷ ಹೋಗಿ ತೋರಿಸ್ತೀನಿ. ನನ್ನೊಂದು ವಿಡಿಯೋ ಮಾಡಿ, ನಾನು ಬದನೆಕಾಯಿ ಬಿಡಿಸ್ತೀನಿ. ಹಾಂ, ಯಾವ ಮಿಷನ್ ಬೇಕಮ್ಮ? ಇದೋಕೆ ನೋಡು, ದೊಡ್ಡದು. ಇದೊಂದು ಕೀಳ್ಬೋದಾ ನೋಡು, ಬೆಳಲ್ಲ. ಇವನ್ ಕೀಳ್ಬೋದು. ಒಂದು ಕೀಳ್ತೀನಿ ಅಷ್ಟೇ. ಇದು ತಗೊಳ್ರಿ. ಇಲ್ಲಿ ಎಷ್ಟಾಗಿದೆ ನೋಡಿ, 2 ಆಗಿದ್ದಾವೆ. ಇಲ್ಲೊಂದು 2 ಇತ್ತಪ್ಪ ಅವ್ರು ನೋಡ್ದಂಗೆ. ಒದೇ ಆಗ್ತೀನಿ ನಂಗಂತೂ. ಎಲ್ಲಮ್ಮ ಇಲ್ಲೇ ಐತಲ್ಲ.
ಹಾಂ ಇಲ್ಲೇ ಇದೆ ನೋಡಿ, ಇಲ್ಲಿ ಕವರ್ ಆಗಿಬಿಟ್ಟಿದೆ, ಎರಡಿದ್ದಾವೆ. ಸಾಕಿಷ್ಟು ಈ ಸಾಕದ? ನಾನು ತೆಗಿತೀನಿ ಪ್ಲೀಸ್. ಏನೇನಿದು? ರ್ಯಾಡಿಶ್ ಕೊಡಿಲಿ. ಪಟ್ಟಂತ ನೀರು ಬಿಟ್ಟಿಲ್ಲ, ಇಲ್ಲಿ ನೀರು ಬಿಡ್ತಿದ್ದಾಳು. ಆಮೇಲೆ ತೆಗಿಯೋದಾ? ಬರ್ತೀವಿ. ಸರಿ. ಯಾಕೆ ನೀರು ಬಿಡ್ತಿದ್ಯಾ? ಮೂಲಂಗಿ ಕಟಾವಿಗೆ ಬಂದಿದೆ. ಜೋರಾಗಿ ಹೇಳ್ಬೇಕು. ಮೂಲಂಗಿ ಗಾರ್ಡನ್ ಅಲ್ಲಿ ಬೆಳೆದಿರ್ತಕ್ಕಂಥ ಮೂಲಂಗಿ ಕಟಾವಿಗೆ ಬಂದಿದೆ. ಕಟಾವು ಎಲ್ಲ ಇಲ್ಲ, ಮೂಲಂಗಿ ತೆಗಿಯಕ್ಕೆ ಈಸಿ ಆಗತ್ತೆ ಅಂತಂದ್ರೆ ಮುಗೀತು. ನೆಲ ಹಾಳಾಗಿದೆ, ಅದನ್ನ ಸುಲಭ ಮಾಡಕ್ಕೆ ಈಸಿಯಾಗಿ ಪೂರ್ತಿ ಬರಕ್ಕೆ ಮಧ್ಯದಲ್ಲಿ ಹೆಂಗ್ ಕಾಣಿಸ್ತೀಯ ಗೊತ್ತಾ? ಇವಾಗ ಫೈರ್ ಎಕ್ಸ್ಟಿಂಗ್ವಿಷರ್ ಬರುತ್ತಲ್ಲ ಹಂಗಿದೆ ನೋಡಿದು, ಅವ್ರು ಬಿಡ್ತಾರಲ್ಲ. ಬನ್ನಿ ಗೈಸ್, ಮೂಲಂಗಿ ಕಿಲ್ತೀವಿ. ಸಾಕ್ಬಿಡು. ನಾನು ಕೇಳ್ತೀನಿ ಇವಾಗ, ನೀನು ಕೇಳ್ಬೇಡ, ನಾನು ಕೇಳ್ತೀನಿ. ಅವಕಾಡ ಮತ್ತು ಹುಷಾರು. ಅವಕಾಡ ಬೆಳೆ ಇದೆಯಾ? ನೆಕ್ಸ್ಟ್ ಲೆವೆಲ್ ಬರ್ತದೆ ಅವಕಾಡ ಬಗ್ಗೆ. ಯಾರು ಕೇಳಾರ ಈಗ? ನಾನೇ ನಾನು ಕೇಳಲ್ಲ ಯಾವುದೋ ಒಂದು. ನಾನು ಅವತ್ತೇ ಕಿತ್ತಿದ್ದೆ ನೋಡು. ಹಾಯ್ ಉಂಟು, ನಾನು ಕೇಳ್ತೀನಿ. ಒಂದು ದೊಡ್ಡ ಮೂಲಂಗಿ ಇದೆ, ದೊಡ್ಡದು ಕೇಳೋಣ ಇವಾಗ. ಸ್ವಲ್ಪ ವಿಡಿಯೋ ಮಾಡಿ. ಹಾಂ ಬಂತು ಬಿಡು. ಓಹೋ ಇಲ್ಲಿ ಅಪ್ಪ, ಮ್ಯಾಸಿವ್. ಇವಾಗ ನಾನು ಕ್ಯಾರೆಟ್ ಕೀಳ್ತಿದ್ದೀನಿ, ರ್ಯಾಡಿಶ್ ಆಯಿತು, ಇವಾಗ ಕ್ಯಾರೆಟ್ ಒಂದು ಆಚೆ ಬಂದ್ಬಿಟ್ಟಿದೆ ಅನ್ಸುತ್ತೆ ಸ್ವಲ್ಪ. ಅಲ್ಲಪ್ಪ ಇದೇ ಬೆಂಡ್ ಆಗ್ತಿದೆ. ಹಾಂ ತೋರಿಸ್ ಕರೆಕ್ಟಾಗಿ. ಅಷ್ಟೇನಾ? ಸರಿ. ಅಲ್ಲ ಒಂದು ಬಂತೆ. ಇನ್ನೊಂದು ಚಿಕ್ಕ ಇವೆಲ್ಲ. 1 hour later. ಗೈಸ್ ಇವಾಗ ವೆಡ್ನಸ್ಡೇ ಆಫರ್ ಇದೆಯಲ್ಲ KFCಲಿ, ಸೊ ಚಿಕನ್ ಬಕೆಟ್ ಬುಕ್ ಮಾಡಿದ್ದೆ, ಸೊ ತಗೊಳಕ್ಕೆ ಹೋಗ್ತೀನಿ. ಬಂದಿದ್ದಾರೆ ಅವರು, ಸೊ ಲೆಟ್ಸ್ ಗೋ. ಸೊ ನಮ್ಮ ಆರ್ಡರ್ ಬಂದಿದೆ ನೋಡಿ, 12 ಪೀಸ್ ಕ್ರಿಸ್ಪಿ ಚಿಕನ್. ಇವತ್ತಿನ ಓಕೆ ಹೋಗೋಣ ಬನ್ನಿ. A few minutes later. ಗೈಸ್ ಸಖತ್ ನಿದ್ದೆ ಬರ್ತಿದೆ, KFC ಸಖತ್ ತಿಂದ್ಬಿಟ್ಟು ಇವಾಗ ನಿದ್ದೆ ಮಾಡೋಂಗಾಗ್ತಿದೆ. ಸೊ ನಿಮ್ಗೆ ಅವಾಗಲೇ ಹೇಳಿದಂಗೆ ಪ್ರಾಜೆಕ್ಟ್ ವರ್ಕ್ ಇತ್ತು, ಸ್ವಲ್ಪ ಬರೆಯೋದು ಮತ್ತು ರೆಕಾರ್ಡ್ ಕಂಪ್ಲೀಟ್ ಮಾಡೋದೆಲ್ಲ, ಅದನ್ನು ಮಾಡ್ಬೇಕು ಇವಾಗ. ನನ್ನ ಕಣ್ಣು ನೋಡಿ ಗೊತ್ತಾಗುತ್ತೆ ನಿಮ್ಗೆ ನೋಡಿ, ಬ್ಯಾಡ್ಮಿಂಟನ್ ಆಡಿ ಸ್ಟ್ರೈನ ಸುಸ್ತಾಗ್ಬಿಟ್ಟಿದೆ. ಸೊ ಆ ವರ್ಕ್ ಕಂಪ್ಲೀಟ್ ಮಾಡಿಬಿಟ್ಟು ಬರೆಯೋದನ್ನು ಮಲ್ಕೋತೀನಿ ಅಷ್ಟೇ. ಗೈಸ್ ಇವಾಗ ಟೈಮ್ ಬಂದುಬಿಟ್ಟು 1 ಗಂಟೆ 15 ನಿಮಿಷ ಬೆಳಿಗ್ಗೆ, ಮಧ್ಯರಾತ್ರಿ ಆಗಿದೆ. ಅವಾಗಿಂದ ಬರೆದು ಟೈಮೇ ಗೊತ್ತಾಗಿಲ್ಲ, ಎಷ್ಟು ಬರಿತಾನೆ ಇದ್ದೆ. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ನಿಮಗೆ ಇಷ್ಟ ಆಗಿದೆ ಲೈಕ್ ಮತ್ತು ಶೇರ್ ಮಾಡಿ. ಈ ಥರನೇ ಫನ್ನಿ ಕಂಟೆಂಟ್ ಆಗಲಿ, ಎಲ್ಲ ಥರ ಮಿಕ್ಸ್ ಕಂಟೆಂಟ್ ಬರ್ತಿರುತ್ತೆ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಗೈಸ್.